ಹಾಯ್ ಹಲೋ ನಮಸ್ಕಾರ. ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ಯಾವ ಐಡಿಯಾ ಮೇಲೆ ಈ ತರ ಟ್ರೈಲರ್ ಬಿಟ್ಟಿದ್ದಾರೆ, ಹಾಗೆ ಟ್ರೈಲರ್ ನೋಡಿದ್ಮೇಲೆ ಕೆಲವೊಂದು ವಿಷಯಗಳು ಹೀಗೆ ಇರ್ಬೋದಾ ಅಂತ ಅನ್ಸಿದೆ. ಆ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟ್ರೈಲರ್ ಅಲ್ಲಿ ಇಷ್ಟ ಆಗಿದ್ದು ದರ್ಶನ್ ಅವರ ಲುಕ್. ತುಂಬಾ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ. ಕ್ರಾಂತಿ ಸಿನಿಮಾದಲ್ಲಿ ಅವರ ಲುಕ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ಇಲ್ಲಿ ಸಖತ್ತಾಗಿ ಕಾಣ್ತಾರೆ. ಟ್ರೈಲರ್ 2 ಮಿನಿಟ್ಸ್ 16 ಸೆಕೆಂಡ್ಸ್ ಇದೆ. ತುಂಬಾ ವಿಷಯನ ಹೈಡ್ ಮಾಡೇ ಇಟ್ಟಿದ್ದಾರೆ ಅಂತ ಅನಿಸ್ತು. ಟ್ರೈಲರ್ ಬಿಡೋದೆ ಸಿನಿಮಾದ ಬಗ್ಗೆ ಒಂದು ಐಡಿಯಾ ಬರಲಿ ಅಂತ, ಬಟ್ ಸ್ಟಿಲ್ ಇವರು ಈ ರೂಟ್ ನ ತಗೊಂಡಿದ್ದಾರೆ ಅಂದ್ರೆ ಎಷ್ಟೊಂದು ವಿಷಯನ ಟ್ರೈಲರ್ ಅಲ್ಲಿ ಹೇಳ್ದಲೆ ಡೈರೆಕ್ಟ್ ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಕಾನ್ಶಿಯಸ್ ಡಿಸಿಷನ್ ಆಗಿರ್ಬೋದು ಅಂತ ಅನಿಸ್ತು. ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, ದರ್ಶನ್ ಅವರು ಅಬ್ರಾಡ್ ಅಲ್ಲಿ ಇರ್ತಾರೆ, ಇಂಡಿಯಾಗೆ ಬರೋ ಸಿಚುವೇಶನ್ ಬರುತ್ತೆ, ಬಂದ್ಮೇಲೆ ಏನೇನ್ ಆಗತ್ತೆ, ಆ ಪೊಲಿಟಿಕಲ್ ಪಾರ್ಟಿಗೂ ಇವ್ರಿಗೂ ಇರೋ ಸಂಬಂಧ ಏನು, ಮಹೇಶ್ ಅವ್ರಿಗೂ ಇವ್ರಿಗೂ ಇರೋ ಸಂಬಂಧ ಏನು, ಹೀಗೆ ಸಾಕಷ್ಟು ಕ್ವಶನ್ಸ್ ಇದೆ. ದರ್ಶನ್ ಅವರ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆ ಟ್ಯಾಬ್ಲೆಟ್ ತಗೊಂಡಾಗ ಟೆರರ್ ಆಗ್ತಾರೆ ಅನ್ನೋ ತರ ಒಂದು ಡೈಲಾಗ್ ಅಲ್ಲಿ ಬರುತ್ತೆ. ಮತ್ತೆ ಈ ಶಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಟ್ಯಾಬ್ಲೆಟ್ ಓಪನ್ ಮಾಡ್ತಾರೆ, ನೆಕ್ಸ್ಟ್ ಫೈಟ್ ಆಗತ್ತೆ. ಇಲ್ಲಿರೋ ಡ್ರೆಸ್ ನೋಡಿದ್ರೆ ಒಂದೇ ಸೀನ್ ಅಂತ ಗೊತ್ತಾಗುತ್ತೆ. ಸೊ ಆ ಟ್ಯಾಬ್ಲೆಟ್ ನ ಇನ್ನೊಂದು ಫ್ರೇಮ್ ಅಲ್ಲೂ ತೋರಿಸಿದರೆ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್ ಆಗಿದೆ, ಏನೋ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈ ಫ್ರೇಮ್ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ದರ್ಶನ್ ಅವರ 3 ಪಾತ್ರದ ಫೋಟೋ ಇಲ್ಲಿ ಕಾಣುತ್ತೆ. ನನ್ನ ಪ್ರಕಾರ ಅದು ರಾಜ್ಕುಮಾರ್ ಅವರ ಮಯೂರ ಸಿನಿಮಾ, ವಿಷ್ಣುವರ್ಧನ್ ಅವರ ಜಮೀನ್ದಾರ್ ಸಿನಿಮಾ, ಹಾಗೆ ಅಂಬರೀಷ್ ಅವರ ಅಂತ ಸಿನಿಮಾದ್ದು. ಇನ್ನೊಂದು ಫ್ರೇಮ್ ಅಲ್ಲಿ ನಾಗರಹಾವು ಸಿನಿಮಾದ ಪೋಸ್ಟರ್ ಕಾಣುತ್ತೆ. ಇವೆಲ್ಲ ನೋಡ್ತಿದ್ರೆ ದರ್ಶನ್ ಅವರು ಸಿನಿಮಾನ ಇಷ್ಟಪಡೋರಾಗಿರ್ತಾರೇನೋ ಅಂತ ಅನ್ಸುತ್ತೆ. ಅಚ್ಯುತ್ ಅವರ ಕ್ಯಾರೆಕ್ಟರ್ ಮೇಲೆ ತುಂಬಾ ಡೌಟ್ ಬಂದಿದ್ದು, ಇವ್ರಿಗೂ ಕೂಡ ಕುರ್ಚಿ ಬೇಕು. ಸೊ ಇವರಿಂದಾನೇ ದರ್ಶನ್ ಅವರು ಈ ಒಂದು ಪ್ರಾಬ್ಲಮ್ ಒಳಗೆ ಎಂಟ್ರಿ ಆಗ್ತಾರೆ, ಕತೆ ರೆಸೊಲ್ಯೂಷನ್ ಕಡೆ ಹೋಗ್ಬೋದು. ಮತ್ತೆ ಅಚ್ಯುತ್ ಅವರ ಕ್ಯಾರೆಕ್ಟರ್ ಇಂದಾನೆ ಸ್ಟೋರಿಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ತುಂಬಾ ಕಡಿಮೆ ಫ್ರೇಮ್ ಅಲ್ಲಿ ದರ್ಶನ್ ಅವರು ಸೀರಿಯಸ್ ಆಗಿ ಇರೋದನ್ನ ನೋಡ್ತೀವಿ. ಈ ಒಂದ್ ಫ್ರೇಮ್ ಅಲ್ಲಿ ಮಾತ್ರ ಹಾಗನ್ಸುತ್ತೆ. ಹೀರೋಯಿನ್ ಕೂಡ ಶಾಕ್ ಅಲ್ಲಿ ನೋಡ್ತಾ ಇದ್ದಾರೆ. ಮೇ ಬಿ ದರ್ಶನ್ ಅವರ ರಿಯಲ್ ಕ್ಯಾರೆಕ್ಟರ್ ರಿವೀಲ್ ಆಗ್ಬೋದು ಆಗ. ಇನ್ನು ಗಿಲ್ಲಿ ಅವರು ದರ್ಶನ್ ಅವರ PA ಆಗಿರ್ಬೋದೇನೋ. ಟೀಸರ್ ಅಲ್ಲೂ ಹಾಗೆ ಟ್ರೈಲರ್ ನ ಈ ಫ್ರೇಮ್ ಅಲ್ಲೂ ಈ ಕ್ಯಾಮ್ರಾ ಕಾಣುತ್ತೆ. ಯಾಕಿರ್ಬೋದೋ ಗೊತ್ತಿಲ್ಲ. ಶರ್ಮಿಳಾ ಅವರನ್ನ ಟ್ರೈಲರ್ ಅಲ್ಲಿ ತೋರಿಸಿಲ್ಲ, ಆದ್ರೆ ಈ ಫ್ರೇಮ್ ಅಲ್ಲಿ ಇರೋದು ಅವರೇ. ರಚನಾ ರಾಯ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ ಅಂತ. ಮೇ ಬಿ ಅವರು ಕೂಡ ಏನೋ ಒಂದು ಕೆಲಸ ಇಟ್ಕೊಂಡು ಅವ್ರ ಹತ್ರ ಬಂದಿರ್ತಾರೇನೋ. ಈ ಫ್ರೇಮ್ ನೋಡಿದ್ರೆ ಹಾಗನ್ಸುತ್ತೆ. ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬೇಕು, ಲೂಪ್ ಹೋಲ್ ನ ಹುಡುಕ್ಬೇಕು ಅನ್ನೋ ಡೈಲಾಗ್ಸ್ ಬರುತ್ತೆ. ಮೇ ಬಿ ಆ ಎಲ್ಲ ವಿಚಾರಗಳು ಕತೆ ಇಂಟ್ರೆಸ್ಟಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು. ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಆಗುತ್ತೆ. ಇನಿಷಿಯಲಿ ಅವರು ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗಿರ್ತಾರೆ, ಬಟ್ ಹೇಗೋ ತಪ್ಪಿಸ್ಕೋತಾರೋ ಅಥವಾ ಪರ್ಪಸ್ಫುಲಿ ಇವರೇ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ಕಾದು ನೋಡ್ಬೇಕು. ಟ್ರೈಲರ್ ಅಲ್ಲಿರೋ BGM ವರ್ಕ್ ಆಯ್ತು, ಬಟ್ ಟ್ರೈಲರ್ ಇದೇ ತರ ಕಟ್ ಆಗ್ಬೇಕು ಅಂತ ಮಾಡಿದ್ರೆ ಪಕ್ಕಾ ಸಿನಿಮಾದಲ್ಲಿ ಇನ್ನ ಸಾಕಷ್ಟು ವಿಷಯಗಳು ಇರ್ತವೆ. ಬಿಕಾಸ್ ಇದು ಪೊಲಿಟಿಕಲ್ ಡ್ರಾಮಾನ, ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿನ ಗೊತ್ತಾಗ್ತಿಲ್ಲ. ಎಲ್ಲಾ ಕಡೆ ನೋಡಿ ಹುಡುಕ್ತಾಗ ಈ ಎಲ್ಲ ವಿಷಯಗಳು ಅನ್ಸಿದ್ವು. ಟೀಸರ್ ಅಲ್ಲಿ ಬೇರೆ ಎ ಮ್ಯಾನ್ ವಿತ್ ಎ ಡೀಪ್ ಪಾಸ್ಟ್ ಅಂಡ್ ನೌ ವಿತ್ ಎ ಕ್ರೇಜಿ ಪ್ರೆಸೆಂಟ್ ಈ ಟೆಕ್ಸ್ಟ್ ಇತ್ತು. ಸೊ ಹಾಗಾಗಿ ಯಾವುದೋ ಒಂದು ರೀಸನ್ಗೆ ಅಥವಾ ಒಂದು ಸ್ಟ್ರಾಂಗ್ ಎಮೋಷನಲ್ ಪಾಸ್ಟ್ಗೆ ಈ ತರ ಪ್ರೆಸೆಂಟ್ ಅಲ್ಲಿ ಕ್ರೇಜಿ ಆಗಿ ಕ್ಯಾರೆಕ್ಟರ್ ಚೇಂಜ್ ಆಗಿದೇನೋ ಅಂತ ಅನ್ಸುತ್ತೆ. ಸಿನಿಮಾ ನಾರ್ಮಲ್ ಕಮರ್ಷಿಯಲ್ ಎಂಟರ್ಟೈನರ್ ಇದ್ರು ಟ್ರೀಟ್ಮೆಂಟ್ ಚೆನ್ನಾಗಿದ್ರೆ ವರ್ಕ್ ಆಗತ್ತೆ. ಸೊ ಇದಿಷ್ಟು ನನಗೆ ಟ್ರೈಲರ್ ನೋಡಿ ಅನ್ಸಿದ್ದು. ಸಿಂಪಲ್ ಆಗಿ ಹೇಳೋದಾದ್ರೆ ಪರ್ಪಸ್ಫುಲಿ ಈ ತರ ಟ್ರೈಲರ್ ಕಟ್ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಟ್ರೈಲರ್ ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸಿದ್ ನಿಜ. ಒಟ್ನಲ್ಲಿ ಟ್ರೈಲರ್ ಸಾಕಷ್ಟು ಕ್ವಶನ್ಸ್ ನ ಹುಟ್ಟಾಕಿದೆ. ಸಿನಿಮಾ ರಿಲೀಸ್ ಆಗೋ ತನಕ ಕಾದು ನೋಡ್ಬೇಕು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.